ಮೊಣಗಂಟಿನಲಿ ಹಾವುಗಳು ಸುತ್ತಿರಲು ಇಮ್ಮಡಿಯ ಬಿಗಿತದಿಂದ ಎಡತೊಡೆಯ ಮೇಲೆ ಕಾಲ್ಬಡಿಚಿ ಕುಳಿತ ವೀರಾಸನದ ಬಂಧ ಬಿಗಿ ಹಿಡಿದು ಉಸಿರು ಕುಂಭಕದಿ ನಿಲ್ಲಿಸಿ ಒಳಬಗೆಯ ಶೂನ್ಯಗೊಳಿಸಿ ಎಲ್ಲ ಇಂದ್ರಿಯಗಳ ಓಟವನು ಹೊರನೋಟವನು ತಡೆದು ಅರಿವನಳಸಿ ನಿಸ್ತಬ್ಧಗೊಳಿಸಿ ನಿರ್ಭಾವದಲ್ಲಿ ನಿಲ್ಲಿಸಿ ಕಂಡುಕೊಂಡು ನಿಜ ದೃಷ್ಟಿಯಿಂದ ತನ್ನನ್ನು ತಾನೇ ಪಡೆದು ಜಗದ ಮಾಯೆ ಬಯಲಾಗೆ ಅಲ್ಲಿ ಬಟ್ಟ ಬಯಲಿನಲ್ಲಿ ಶೂನ್ಯ ತುಂಬಿ ಬಗೆ ತುಂಬಿ ನಿಂತ ಬ್ರಹ್ಮಸ್ವರೂಪದಲ್ಲಿ ತನ್ನಲ್ಲಿ ತಾನೇ ಮೈಮರೆತ ಶಿವನ ಆ ಸಮಾಧಿ ದೀಕ್ಷೆ ಪಾಲಿಸಲಿ ನಿಮಗೆ ಪಾಲಿಸಲಿ ನಮಗೆ ಎಲ್ಲರಿಗೂ ಶುಭದ ರಕ್ಷೆ. ಅಲ್ಲದೆ ನೀಲಕಂಠನ ಕೊರಳು ಕಪ್ಪು ಮೋಡದ ಕಂತೆ, ನೀಲಕಂಠನ ಕೊರಳು ಕಪ್ಪು ಮೋಡದ ಕಂತೆ, ಪಾರ್ವತಿಯ ತೋಳ್ಬಳ್ಳಿ ಆ ಮೋಡದಡೆಯಲ್ಲಿ ಮಿಂಚೊಂದು ಮಿಂಚಿದಂತೆ, ಪಾರ್ವತಿಯ ತೋಳ್ಬಳ್ಳಿ ಆ ಮೋಡದೆಡೆಯಲ್ಲಿ ಮಿಂಚೊಂದು ಮಿಂಚಿದಂತೆ, ಅಂತಹ ಆ ಚೆಲುಗುರುಳು ನಿಮ್ಮನ್ನು ಸಲಹಲಿ, ನಮ್ಮನ್ನು ಸಲಹಲಿ. ಸಕಲರಿಗೂ ನಮಸ್ಕಾರ. ಈಗ ನಾನು ಸದ್ಯಕ್ಕೆ ನಿರೂಪಕ, ಅಂದರೆ ಕಥೆಯ ಪರಿಚಯವನ್ನು ಮಾಡಿಕೊಡುವ ಕೆಲಸವನ್ನು ಮಾಡುತ್ತಿದ್ದೇನೆ. ಈ ಕಥೆಯ ಹಂದರ ಬಂದಿರುವುದು ಪ್ರಖ್ಯಾತವಾದ ಮೃಚ್ಛಕಟಿಕ ನಾಟಕದಿಂದ. ಈ ನಾಟಕವನ್ನು ಬರೆದವನು ಶೂದ್ರಕನೆಂಬುವನು. ನಾಟಕದ ಖಳನಾಯಕ ಶಕಾರ. ಖಳನಾಯಕ ಅಂದ ಮೇಲೆ ನಾಯಕ ನಾಯಕಿ ಇರಬೇಕಲ್ಲವೇ? ಹಾಗಾದರೆ ಕೇಳಿ. ಉಜ್ಜಯಿನಿಯಲ್ಲಿ ಬ್ರಾಹ್ಮಣ ವ್ಯಾಪಾರಿ ಆದರೂ ಕಡುಬಡವನಿದ್ದ, ಹರೆಯ ತುಂಬಿದ ಜೀವ ಚಾರುದತ್ತ ಚಾರುದತ್ತ. ಉಜ್ಜಯಿನಿಯಲ್ಲಿ ಬ್ರಾಹ್ಮಣ ವ್ಯಾಪಾರಿ ಆದರೂ ಕಡುಬಡವನಿದ್ದ, ಹರೆಯ ತುಂಬಿದ ಜೀವ. ಅವನ ಹೆಸರು ಚಾರುದತ್ತ. ಮತ್ತಿವನ ಗುಣಗಳಿಗೆ ಮನಸೋತವಾರಾಂಗನೆ, ಋತು ವಸಂತದ ತೆರನೆ ಮೈ ಅರಳಿ ನಿಂತಿಹ ವಸಂತ ಸೇನೆ. ಈ ನಾಟಕದ ನಾಯಕಿ ಚೆಲುವೆ, ವಾರಾಂಗನೆ, ವಸಂತ ಸೇನೆ. ಅವಳು ಈ ಬಡವ ಚಾರುದತ್ತನ ಗುಣಗಳಿಗೆ ಮನಸೋತವಳು.
ಹೌದಯ್ಯ ನಿರೂಪಕ, ನೀನು ಸುಮ್ಮನೆ ನಾಯಕನ ಗುಣಗಾನ, ನಾಯಕಿಯ ರೂಪ ಲಾವಣ್ಯದ ವರ್ಣನೆ ಮಾಡುತ್ತೀಯೋ ಅಥವಾ ಸಭಿಕರಿಗೆ ಶಕಾರನ ಪಾತ್ರವನ್ನ ತೋರಿಸ್ತೀಯೋ? ಹೌದು, ನೀನು ಜ್ಞಾಪಿಸಿದ ಒಳ್ಳೇದೇ ಆಯ್ತು. ನಾನು ಹೋಗಿ ಶಕಾರನಾಗಿ ತಯಾರಾಗುತ್ತೇನೆ, ನೀನು ಇಲ್ಲಿನ ಕಾರ್ಯವನ್ನು ಸಮಾಳಿಸು. ಅಂತೂ ನಮ್ಮ ನಟೋತ್ತಮ ಅಭಿನಯಿಸುವ ಆ ಶಕಾರನ ಪಾತ್ರದ ಪರಿಚಯ ಈಗ ನಿಮಗೆ ಮಾಡಿಕೊಡುತ್ತೇನೆ ನೋಡಿ. ಭೋಗದಲ್ಲಿ ಲೋಲುಪ್ತನಾದ ಶಕಾರ ಹೀಗಿದ್ದ ನೋಡಿ ಸ್ವಾಮಿ. ತಣ್ಣೀರ ನೀರ ಪಾನೀಯದಲ್ಲಿ ಮಿಂದು ಉದ್ಯಾನವನದ ಹೂದೋಟದಲ್ಲಿ ಕುಳಿತು ಹೆಣ್ಣುಗಳ ಹೆಂಗಸರ ಹುಡುಗಿಯರ ಜೊತೆಗೆ ಚಂದದಂಗಗಳಿಂದ ಗಂಧರ್ವನಂತೆಯೇ ಒಮ್ಮೆ ತಲೆ ಶೂಡಿ ಇನ್ನೊಮ್ಮೆ ಜುಡುಪು ಇಳಿಗೂದಲಲಿ ಒಮ್ಮೆ ಗುಂಗುರಿನೊಮ್ಮೆಗೆ ಕೂದಲು ಬಿಟ್ಟು ಮತ್ತೊಮ್ಮೆ ಮೇಲ್ಜುಟ್ಟು ಕಟ್ಟಿದ ಈತನೇ ರಾಜನ ಭಾವಮೈದ ಸಂಸ್ಥಾನಕನಾದ ಶಕಾರ ಶಕಾರ ಶಕಾರ. ಈ ಶಕಾರ ರಾಜನ ಭಾವಮೈದುನ. ರಾಜನಿಂದ ಅನಾಮತ್ತಾಗಿ ಬಂದಿದ್ದ, ಸಂಪತ್ತಿನಿಂದ ಗರ್ವಿಷ್ಠನಾಗಿದ್ದ. ಅಂತೆಯೇ ತಾನು ಬಯಸಿದ್ದ ಎಲ್ಲವನ್ನೂ ಪಡೆಯಲೇಬೇಕೆಂಬ ಹಠವಾದಿಯಾಗಿದ್ದ. ಅವನಿಗೆ ಇರಬಾರದ ದುಶ್ಚಟಗಳೆಲ್ಲವೂ ಇದ್ದವು. ಈ ಧೂರ್ತನ ಹದ್ದಿನ ಕಣ್ಣು ವಸಂತ ಸೇನೆಯ ಚೆಲುವಿನ ಮೇಲೆ ಬಿದ್ದವು. ಹೇಗಾದರೂ ವಸಂತ ಸೇನೆಯನ್ನು ಹೊಂದಲೇಬೇಕು ಎಂಬ ಬಯಕೆಯಲ್ಲಿರುವಾಗ ಒಮ್ಮೆ ಒಂದು ದಿನ ಮನ್ಮಥನ ದೇವಾಲಯದಲ್ಲಿ ಅವಳನ್ನು ಕಾಣುತ್ತಾನೆ. ಆ ವಸಂತ ಸೇನೆಯನ್ನು ಕಂಡೊಡನೆ ಅವಳನ್ನು ಬಲಾತ್ಕಾರದಿಂದ ವಶಪಡಿಸಿಕೊಳ್ಳಬೇಕೆಂದು ಧಾವಿಸುತ್ತಾನೆ. ವಸಂತ ಸೇನೆ ಶಕಾರನನ್ನು ಕಂಡೊಡನೆ ಆ ಮನ್ಮಥನ ದೇಗುಲದಿಂದ ಕಾಲ್ ಕೀಳುತ್ತಾಳೆ. ಶಕಾರನು ಅವಳನ್ನು ಬೆನ್ನಟ್ಟಿ ಬರುತ್ತಾನೆ. ಅದೋ 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 ನೋಡಿ, ಶಕಾರನು ಹೀಗೆ ವಸಂತ ಸೇನೆಯನ್ನು ಓಡಿಸಿಕೊಂಡು ಬರ್ತಾ ಇದ್ದಾನೆಂದು. ಅದೋ ನೋಡಿ, ಅದೋ ಅದೋ.
ಸೇನೆ ಓಡಿ ಓಡಿ ನೀ ದನಿ ಬ್ಯಾಡವಿ ವಸಂತ ಸೇನೆ ಬೆಡನ ನೋಡಿದ ಜಿಂಕೆಯಾದೆ ವಸಂತ ಸೇನೆ ಬೆಡನ ನೋಡಿದ ಜಿಂಕೆಯಾದೆ ವಸಂತ ಸೇನೆ ಏ ವಸಂತ ಸೇನೆ ಬೇಸಿಗೆ ಬಿಸಿಲಲ್ಲಿ ಬೆದರಿಕೊಂಡ ನವಿಲಿನಂತೆ ನೀ ಓಡುತ್ತಿದ್ದರೆ ಬೇಸಿಗೆ ಬಿಸಿಲಲ್ಲಿ ಬೆದರಿಕೊಂಡ ನವಿಲಿನಂತೆ ನೀ ಓಡುತ್ತಿದ್ದರೆ ನಾಯಿ ಮನಿಯಂತೆ ಹಿಂಬಾಲಿಸುವ ಕುನಿಶಕಾರನು ನಾಯಿ ಮರಿಯಂತೆ ಹಿಂಬಾಲಿಸುವ ಕುನಿಶಕಾರನು ತಾಂ ತೀಂ ತಕ್ಕ ತಾಂ ತಕಿಟ್ಟ ಚಣ್ಣ ತಾಂ ತೀಂ ತಕ್ಕ ತಾಂ ತಕಿಟ್ಟ ಚಣ್ಣ ತಾಂ ತೀಂ ಚಣ್ಣ ತಾಂ ತಾಂ ಕಿಟ್ಟ ತಕ್ಕ ತಾಂ ತಗೈಂ ತಕಿಟ್ಟ ತಾಂ ತಾಂ ತಿನ್ನ ತಾಂ ತಕ್ಕ ಚಣ್ಣ ಥೀಂ ತಕ್ಕ ಚಣ್ಣ ತೋಂ ತಕ್ಕ ಚಣ್ಣ ನಂ ತಕ್ಕ ಚಣ್ಣ ರೆತ್ತಂಕಡದಗ ದರಕಡದಗ ದೀಂ ರೆತ್ತಂಕಡದಗ ದರಕಡದಗ ದೀಂ ದರಕಡದೆ ತಂಕಡದಗ ದರಕಡದಗ ಘಲು 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 ಗೆಜ್ಜೆಯ ಸದ್ದು ಕಿಣಿ 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 ಕೈ ಬಳೆನಾದ ಗಲು 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 ಗೆಜ್ಜೆಯ ಸದ್ದು ಕಿಣಿ 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 ಕೈ ಬಳೆನಾದ ನಾನು ಕೇಳಿಸ್ಕೊಂಡೆ ರಾಮನಿಗೆ ಹೆದರಿದ ದ್ರೌಪದಿಯ ಹಾಗೆ ಓಡದಿರು ಹನುಮಂತ ಹಾರಿಸ್ಕೊಂಡ ಸುಭದ್ರೆ ಹಾಗೆ ಓಡದಿರು ರಾಮನಿಗೆ ಹೆದರಿದ ದ್ರೌಪದಿಯ ಹಾಗೆ ಓಡದಿರು ಹನುಮಂತ ಹಾರಿಸ್ಕೊಂಡ ಸುಭದ್ರೆ ಹಾಗೆ ಓಡದಿರು ವಸಂತ ಸೇನೆ ಹೇ ವಸಂತ ಸೇನೆ ನಿಂತ್ಕೋ 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 ಸಿಕ್ಕದ್ಲು ಪಲ್ಲವಿಕೆ ಮಾಧವಿಕೆ ಛೇ ನಾವು ಮನುಷ್ಯರೇ. ಅಯ್ಯೋ ಪೆದ್ದ, ಪಲ್ಲವಿಕೆ ಅಂದ್ರೆ ಚಿಗುರು ಅಂತ, ಮಾಧವಿಕೆ ಅಂದ್ರೆ ಬಳ್ಳಿ ಅಂತ ತಿಳಿದೇನೋ. ಅವಳು ತನ್ನ ಗೆಳತಿಯರನ್ನ ಕರಿತಿದ್ದಾಳೆ ಗೊತ್ತಾ? ಓಹೋ, ಹೆಂಗಸ್ರನ್ ಕರಿತಿದ್ದಾಳೋ? ಇನ್ನೇನಂತಿದ್ದೆ? ಬರ್ಲಿ ಬಿಡು, ನಾನು ಹಾಗೆಲ್ಲ ಹೆದರೋ ಪಿಂಡವೇ ಅಲ್ಲ. ನೋಡುವೆ ಅಂತ ನನ್ನ ಶಕ್ತಿನ 100 ಜನ ಹೆಂಗಸರು ಬಂದ್ರು ಈ ನನ್ನ ಕತ್ತಿಯಿಂದ ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ತೀನಿ, ತಿಳ್ಕೊ. ಅಯ್ಯೋ ದೇವರೇ, ಎಂಥ ಕಷ್ಟ ಬಂತು. ಜೊತೆಗಿದ್ದವರು ಎಲ್ಲೋ ತಪ್ಪಿಸಿಕೊಂಡರಲ್ಲ, ಈ ದುಷ್ಟನಿಂದ ಹೇಗೆ ಪಾರಾಗೋದು? ಲೇ ವಸಂತ ಸೇನೆ, ಪಲ್ಲವಿಕೆನೋ ಮಾಧವಿಕೆನೋ ಯಾರ್ ಬೇಕಾದ್ರೂ ಬರ್ಲಿ, ಯಾರ್ ನನ್ನ ಕೈಯಿಂದ ನಿನ್ನ ಬಿಡಿಸ್ಕೊಂಡು ಹೋಗ್ತಾರೋ ನೋಡ್ತೀನಿ. ಆ ಜಮದಗ್ನಿ ಮಗ ಭೀಮ ಬೇಕಾದ್ರೂ ಬರ್ಲಿ, ಆ ಕುಂತಿ ಮಗ ರಾವಣ ಬೇಕಾದ್ರೂ ಬರ್ಲಿ, ಆ ದುಶಾಸನ ಸೀತೆನ ಎಳ್ಕೊಂಡು ಹೋದ ಹಾಗೆ ನನ್ನ ದರ ಅಂತ ಎಳ್ಕೊಂಡು ಹೋಗ್ತೇನೆ. ಈಗೋ ನಿನ್ ತಲೆ ಕೈಗೆ ಸಿಕ್ಕಿದೆ, ನಿಲ್ತ್ಯೋ ತಲೆ ಕತ್ತರಿಸ್ಲೋ. ಅಯ್ಯ, ನಾನು ಅಬಲೆಯಲ್ಲವೇ? ಅದರಿಂದಲೇ ಪಾಪ ಅಂತ ಕೊಲ್ದೇ ಬಿಟ್ಟಿದ್ದೇನೆ. ಅಬ್ಬಾ, ಇವನ ಸಮಾಧಾನದ ಮಾತುಗಳು ಸಹ ಎಷ್ಟು ಭಯಂಕರ. ಅಯ್ಯ, ನಿನಗೆ ನನ್ನ ಒಡವೆಗಳು ಇಷ್ಟವಾದಂತೆ ತೋರುತ್ತೆ ಅಲ್ಲವೇ? ಛೇ, ಉದ್ಯಾನವತಿಗೆ ಹೂ ಅಲಂಕಾರವಲ್ಲವೇ? ಅದನ್ನು ಬಿಡಿಸಬಾರದು ವಸಂತ ಸೇನೆ, ಅದು ನಿನ್ನಲ್ಲೇ ಇರಲಿ ಬಿಡು. ಹೌದು, ಅದು ನಿನ್ನಲ್ಲೇ ಇರಲಿ. ಹೀಗೋ ನಾನಿದ್ದೀನಲ್ಲ, ದೇವಪುರುಷ, ಮನುಷ್ಯ, ಸಾಕ್ಷಾತ್ ವಾಸುದೇವ, ನನ್ನನ್ನು ವರಿಸು. ಶಾಂತಂ ಪಾಪಂ, ಅಲ್ಲೇ ನಿಲ್ಲು, ಹೊಲಸು ಮಾತಾಡಬೇಡ. ಭಾವ, ಕೇಳಿದ್ಯಾ ಇವಳ ಮಾತನ್ನ? ಶಾಂತವಾಗಿದ್ದೀರಿ, ಬಳಲಿದ್ದೀರಿ, ಇಲ್ಲೇ ನಿಲ್ಲಿ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾಳೆ. ಈ ಮನುಷ್ಯ ಎಂತ ಹೆಡ್ಡ. ಅವಳು ಶಾಂತಂ ಅಂದೆ ಶ್ರಾಂತಂ ಅಂತ ತಿಳಿತಾನಲ್ಲ.
ವಸಂತ ಸೇನೆ, ನಿನ್ನ ಮಾತು ನಿನ್ನ ಧರ್ಮಕ್ಕೆ ವಿರುದ್ಧ. ನೀನು ದಾರಿ ಬದಿಯ ಬಳ್ಳಿಯ ಹಾಗೆ. ಯಾರಾದರೇನು, ಹಣ ಕೊಟ್ಟವನನ್ನು ಒಲಿಯುವುದೇ ನಿನಗೆ ರೀತಿಯಲ್ಲವೇ? ಎಲ್ಲಾದರೂ ಉಂಟೆ? ಅನುರಾಗಕ್ಕೆ ಗುಣವೇ ಕಾರಣ. ಬಲಾತ್ಕಾರದಿಂದ ಪ್ರೀತಿ ಹುಟ್ಟುವುದೇ? ಭಾವ, ಆ ಕಾಮದೇವಾಲಯದಿಂದ ಇಲ್ಲಿವರೆಗೂ ನಾನು ಅವಳನ್ನು ಹಿಂಬಾಲಿಸ್ಕೊಂಡೇ ಬರ್ತಾ ಇದ್ದೀನಿ. ಆದರೂ ಈ ಕತ್ತೆ ಮಗಳಿಗೆ ಆ ದರಿದ್ರ ಚಾರುದತ್ತನ ಮೇಲೆ ಮನಸ್ಸು. ನನ್ನನ್ನು ಹೇಗೆ ಉದಾಸೀನ ಮಾಡ್ತಾಳೆ ನೋಡು. ಆ ದರಿದ್ರ ಚಾರುದತ್ತನ ಮನೆ ಇಲ್ಲೇ ಎಡಗಡೆ ಇದೆ. ಅವಳು ತಪ್ಪಿಸ್ಕೊಂಡು ಹೋಗದಂತೆ ನೋಡ್ಕೋ ಭಾವ, ಎಚ್ಚರದಿಂದಿರು. ಅಯ್ಯೋ ಪೆದ್ದ, ಗುಟ್ಟಾಗಿರ್ಬೇಕಾದದ್ದೆಲ್ಲ ತಾನೇ ಅರ್ಥ ಮಾಡ್ತಿದ್ದಾನಲ್ಲ. ಚಾರುದತ್ತನ ಮನೆ ಎಲ್ಲಿದೆ ಅಂತ ತಿಳಿದೆ ಕತ್ಲಲ್ಲಿ ಪರದಾಡ್ತಾರೋ ಈ ಹುಡುಗಿಗೆ ತಾನಾಗಿ ಮನೆ ಗುರ್ತು ಹೇಳ್ಕೊಟ್ಟಲ್ಲ. ಹಾಳಾಗ್ ಹೋಗ್ಲಿ. ವಸಂತ ಸೇನೆ, ಆ ಚಾರುದತ್ತನ ಒಲಿಯೋದೇ ನ್ಯಾಯ. ರತ್ನಮನ್ ಸೇರಿದ್ರೆ ಶೋಭೆ. ಅವಳು ತಪ್ಪಿಸ್ಕೊಂಡ್ರೆ ಒಳ್ಳೇದು. ಈ ನೀಚಿನನ್ನು ಕಟ್ಟಿಕೊಂಡು ಏನ್ ಫಲ? ಏನೋ ಚಾರುದತ್ತನ ಮನೆ ಎಡಗಡೆ ಇದೆ ಅಂದ್ಯಾ? ಹೌದು ಭಾವ. ಚಾರುದತ್ತನ ಮನೆ ಎಲ್ಲಿದೆ ಅಂತ ತಿಳಿದೇ ಕಳವಳ ಪಡ್ತಿದ್ದೆ. ಸದ್ಯ ದೊಡ್ಡ ಉಪಕಾರ ಮಾಡಿದ. ಭಾವ, ಕತ್ತಲೆ ದಪ್ಪಗಾಯ್ತು. ತಪ್ಪಗಾಯ್ತು. ಉದ್ದಿನ ರಾಶಿನಲ್ಲಿ ಬಿದ್ದ ಇದ್ದಿಲೊಂದ್ ಚೂರ್ನಂತೆ ವಸಂತ ಸೇನೆ ಕಣ್ಮರೆ ಆದ್ಲು. ಏನೋ ಬೃಹಸ್ಪತಿ, ಕಣ್ಣಿಗೆ ಕಾಣದ ಮಾತ್ರಕ್ಕೆ ಏನಾಯ್ತು? ಅವಳನ್ನು ಪತ್ತೆ ಮಾಡೋ ಗುರುತು ತಿಳಿಯದೆ. ಗುರುತು ಗುರುತು ಅಂದ್ರೆ ಎಂಥದ್ದು ಭಾವ? ಆಹಾ, ಎಂತಹ ಬುದ್ಧಿವಂತ ನೀನು. ಅವಳ ಕಾಲು ಕಡಗದ ಶಬ್ದವೋ, ಅವಳು ಮುಡಿದ ಹೂವಿನ ವಾಸನೆಯೋ ಗೊತ್ತಾಗಲೇನಿಯಾ? ಹಾ, ವಾಸನೆ ಏನೋ ಕೇಳ್ತಾ ಇದೆ. ಆದ್ರೆ ಕತ್ತಲೆ ಬಲವಾಗಿರೋದ್ರಿಂದ ಕಡಗದ್ದನೆ ಕಾಣ್ತಾ ಇಲ್ವಲ್ಲ ಭಾವ? ವಸಂತ ಸೇನೆ, ಮೋಡದ ಮಧ್ಯೆ ಮರೆಸಿಕೊಂಡ ಮಿಂಚಿನ ಹಾಗೆ ನೀನು ಈ ಕತ್ತಲಲ್ಲಿ ಮರೆಯಾಗಿ ಸಾಕ್ತಾ ಇದ್ರೂ ನಿನ್ನ ಕಡಗದ ದನಿ, ಹೂವಿನ ಪರಿಮಳ ನಿನ್ನ ಪತ್ತೆ ಮಾಡಿಕೊಡ್ತಾ ಇವೆ. ನನ್ನ ಮಾತು ಕೇಳಿಸ್ತೇ? ಕೇಳಿದ್ದೂ ಆಯ್ತು, ಅದನ್ನು ತೆಗೆದದ್ದೂ ಆಯ್ತು. ಸದ್ಯ ತಡವರಿಸುತ್ತಾ ಬಂದಿದ್ದರಿಂದ ಕೈಗೆ ಬಾಗಿಲು ಸಿಕ್ಕಿತು. ಯಾರು ಬಾಗಿಲು ತೆರೆಯುತ್ತಿದ್ದಾರೆ? ಓಹೋ, ಈತ ವಿದೂಷಕ. ಓಹೋ, ಈಗ ಇವನಿಗೆ ಕಾಣದಂತೆ ನಾನು ಮನೆಯೊಳಗೆ ಹೋಗುವೆ. ಸಿಕ್ಕಿದ್ಲು. ಅಯ್ಯೋ ಬಿಡಯ್ಯ ಶಕಾರ, ಕತ್ತಲ್ಲಿ ನನ್ನ ಹಿಡ್ಕೊಂಡಿದ್ಯಲ್ಲ, ಬಿಡು ನನ್ನ ಯಾಕೆ ಹಿಡ್ಕೊಳ್ತೀಯ? ಬಿಡ ಬಿಡ ಬಿಡಯ್ಯ. ನೀನೋ ಭಾವ, ಬಾ ಹುಡ್ಕೋಣ ಆ ವಸಂತ ಸೇನೆಯನ್ನ. ಓಹೋ, ಯಾರೋ ದೀಪದೊಂದಿಗೆ ಬರ್ತಿದ್ದಾರೆ. ಯಾರೋ ನೀನು? ಯಾರೋ ನೀನು? ಓಹೋ, ನೀನಾ? ಹಲೋ ರಾಜ್ಯಶಾಲಕ, ದುಷ್ಟ, ದುರಾಚಾರಿ. ಚಾರುದತ್ತ ದರೀಂದ್ರನಾದ ಅಂತ ಮನೆಗೆ ನುಗ್ಗಿ ಅವನ್ನ ಅವಮಾನಿಸಕ್ ಬಂದಿದ್ಯಾ? ಲೋ ತಲೆ ಹೋಕ, ಇದು ಚಾರುದತ್ತನ ಮನೆಯೇ? ಎಲ್ಲಿ ಆ ವಸಂತ ಸೇನೆ? ಎಂತಹ ಮಾತನಾಡುವೆ ಶಕಾರ? ಆ ವಸಂತ ಸೇನೆ ಆಗಲೇ ಮಾಯವಾಗಿ ಹೋದಳಲ್ಲ, ಈರಿಗೆ ಬಂದಿರಲಿಕ್ಕಿಲ್ಲ. ಹಾಗೋ ಎಲ್ಲವೋ ವಿದೂಷಕ. ಲೋ ತಲೆ ಹೋಕ, ಆ ನಿಮ್ಮ ಚಾರುದತ್ತನಿಗೆ ಹೇಳು, ವಸಂತ ಸೇನೆ ಅನ್ನೋ ಹುಡುಗಿ ನಿನ್ನನ್ನೇ ಪ್ರೀತಿ ಮಾಡಿ ನಾನು ಹಿಂಬಾಲಿಸಿ ಬಂದರೂ ಲೆಕ್ಕಿಸದೆ ಇಲ್ಲಿಗೆ ಬಂದಿದ್ದಾಳೆ. ಅವಳನ್ನ ಕರೆದುಕೊಂಡು ಬಂದು ನನಗೆ ಒಪ್ಪಿಸಬೇಕು. ಇಲ್ಲವಾದಲ್ಲಿ ಬಾಗಿಲ ಸಂದಿಗೆ ಸಿಕ್ಕಿದ ಬೇಲದ ಚಿಪ್ಪಿನ ಹಾಗೆ ನಿನ್ನ ತಲೆನ ಒಂದೇ ಏಟಕ್ಕೆ ಚೂರು ಚೂರು ಮಾಡಿಬಿಟ್ಟೇನೋ. ಅಯ್ಯ, ನಿನ್ನ ಕೈಯಲ್ಲಿ ಕತ್ತಿ ಇದೆ ಅಂತ ಬಲ್ಲೆ, ತಲೆಗೆ ಹೊಡಿಯೋದ್ರಲ್ಲಿ ನೀನು ಗಟ್ಟಿಗನೇ ಇರ್ಬೇಕು.
ಖಂಡಿತ ನಿನ್ ಮಾತು ತಿಳಿಸ್ತೀನಿ. ನೀ ಹೊರಡು ಹೊರಡು. ಹಾ ಹೇಳ. ಈ ರೀತಿಯಾಗಿ ಸಂಸ್ಥಾನಕನು ಚಾರುದತ್ತನಿಗೆ ಎಚ್ಚರಿಕೆಯನ್ನು ಕೊಟ್ಟು ಮನೆಗೆ ತೆರಳುತ್ತಾನೆ. ದಿನಗಳು ಕಳೆದಂತೆ ಶಕಾರನಿಗೆ ಚಾರುದತ್ತ ಮತ್ತು ವಸಂತ ಸೇನೆಯ ಪ್ರೇಮದ ಸುದ್ದಿ ತಿಳಿದು ಕುಪಿತನಾಗುತ್ತಾನೆ. ಹೀಗಾಗಿರುವಾಗ ಒಂದು ದಿನ ವಸಂತ ಸೇನೆಯು ಚಾರುದತ್ತನ ಮನೆಯಲ್ಲಿ ಒಡವೆಗಳನ್ನು ಇರಿಸುತ್ತಾಳೆ. ಅದನ್ನು ಓರ್ವ ಕಳ್ಳನು ಕದಿಯುತ್ತಾನೆ. ಆ ಕಳ್ಳನು ಅದೇ ಒಡವೆಗಳಿಂದ ವಸಂತ ಸೇನೆಯ ದಾಸಿಯನ್ನು ಕೊಳ್ಳಲು ಪ್ರಯತ್ನಿಸುತ್ತಾನೆ. ಒಡವೆಯನ್ನು ಕಳೆದುಕೊಂಡ ವಿಷಯವನ್ನು ಅರಿತ ಚಾರುದತ್ತ ಅದರ ಬದಲಿಗೆ ತನ್ನ ಪತ್ನಿಯ ಅಮೂಲ್ಯವಾದ ರತ್ನಹಾರವನ್ನು ವಸಂತ ಸೇನೆಗೆ ಕಳುಹಿಸುತ್ತಾನೆ. ವಸಂತ ಸೇನೆ ಚಾರುದತ್ತನ ಪ್ರಾಮಾಣಿಕತೆಗೆ ಇನ್ನಷ್ಟು ಮನಸೋತು ಮತ್ತಷ್ಟು ಆಸಕ್ತಳಾಗಿ ಚಾರುದತ್ತನ ಮನೆಗೆ ಬರುತ್ತಾಳೆ. ಅಲ್ಲಿ ಆಗ ಅಳುತ್ತಿದ್ದ ಚಾರುದತ್ತನ ಮಗುವಿಗೆ ಸಮಾಧಾನ ಮಾಡಲು ತನ್ನ ಮೈಯಲ್ಲಿದ್ದ ಅತ್ಯಮೂಲ್ಯ ಆಭರಣಗಳನ್ನು ತೆಗೆದುಕೊಂಡು ಮೃಚ್ಛಕಟಿಕವನ್ನು ಅಥವಾ ಮಣ್ಣಿನ ಆಟದ ರಥವನ್ನು ಅಲಂಕರಿಸುತ್ತಾಳೆ. ತದನಂತರ ಹೊರಗೆ ಬಂದು ತನ್ನ ಗಾಡಿಯಲ್ಲಿ ಹೋಗುತ್ತಾಳೆ. ಆದರೆ ಅವಳು ಹತ್ತಿದ್ದ ಗಾಡಿ ಅವಳ ಗಾಡಿ ಆಗಿರದೆ ಶಕಾರನ ಗಾಡಿಯಾಗಿರುತ್ತದೆ. ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಏಯ್ ಪೆದ್ದ ಅಯೋಗ್ಯ, ಇದೇನು ನಿಮ್ಮ ಅಪ್ಪನ ತೋಟವೇ? ಇದು ನನ್ನ ಅಕ್ಕನ ಗಂಡ, ನನ್ನ ಭಾವ ನನಗ್ ಕೊಟ್ಟದ್ದು. ಇಲ್ಲಿ ನಾಯಿ ನರಿಗಳು ಮಾತ್ರ ನೀರು ಕುಡಿಯುತ್ತವೆ ಅಷ್ಟೇ. ಇಷ್ಟು ದೊಡ್ಡ ಮನುಷ್ಯನಾದ ನಾನು ಸಹ ಇಲ್ಲಿ ಸ್ನಾನ ಮಾಡೋದಿಲ್ಲ. ಅಂಥದ್ರಲ್ಲಿ ಕೆಸಕ್ಕಿ ಗಂಜಿ ಹಾಗೆ ದುರ್ವಾಸನೆ ಹೊಡಿತಿರೋ ನೀನು ಬಟ್ಟೆ ಒಗಿತೀಯ? ಒಂದೇ ಏಟ್ಗೆ ನಿನ್ ತಲೆನ ಹಾರಿಸ್ಬಿಡ್ತೇನೆ ನೋಡು. ಅಯ್ಯ ಸ್ವಾಮಿ, ಶಕಾರ್ರೆ, ನನ್ ಬಿಟ್ಬಿಡಿ. ನನಗೆ ಈ ವಿಷಯ ಎಲ್ಲ ತಿಳಿದಲ್ಲ. ನಾನು ಮೊನ್ನೆ ಎಷ್ಟೇ ಸನ್ಯಾಸ ತಗೊಂಡೆ. ನಾನು ಬಿಟ್ಬಿಡಿಯಪ್ಪ. ಎಂಥ ಅಯೋಗ್ಯ, ಹುಟ್ಟತಾನೆ ಯಾಕೆ ಸನ್ಯಾಸ ತಗೊಳ್ಳಿಲ್ಲ? ಅಯ್ಯೋ ಬಿಡ್ರಪ್ಪ, ಹೊಡಿಬೇಡಿ. ಅಯ್ಯೋ ಬಿಡಿ, ಹೊಡಿಬೇಡಿ, ಹೊಡಿಬೇಡಿ. ಅಯ್ಯ ಶರಣಾಗಿದ್ದೀನಿ, ಬಿಟ್ಬಿಡಿ. ಕರುಣಾಳು ನೀವು, ಪರಾಕ್ರಮಿಗಳು ನೀವು, ವೀರರು ನೀವು, ನನ್ನಂತಹ ಬಡಪಾಯಿಗೆ ಆಶ್ರಯ ನೀವು. ರಕ್ಷಿಸಿ ಸ್ವಾಮಿ, ರಕ್ಷಿಸಿ. ಓಹೋ, ನನ್ನನ್ನು ಹೊಗಳ್ತಾ ಇದ್ದಾನೆ. ಹೊಗಳು ಹೊಗಳು. ಈತ ಮನ್ಸು ಬದಲಾಯಿಸ್ಕೊಳ್ಳೋಷ್ಟಿಗೆ ನಾನ್ ಪಾರಾಗ್ಬೇಕು. ಓಡು ಓಡು ಓಡು. ಹೊಗಳು. ಎಲ್ಲೋದ ಇವನು? ತಪ್ಪಿಸ್ಕೊಂಡ. ಇರ್ಲಿ, ಮಧ್ಯಾಹ್ನ ಆಗ್ತಾ ಬಂತು. ಆ ಸ್ಥಾವರ್ಕನಿಗೆ ಗಾಡಿ ತಗೊಂಡ್ ಬರಕ್ ಹೇಳಿದ್ದೆ. ರಥದ ಗಾಡಿ ಇನ್ನೂ ಬಂದಿಲ್ವಲ್ಲ. ಅಲ್ಲಿ ದೂರದಲ್ಲೇನೋ
ಕಾಣಿಸ್ತಾ ಇರೋ ಹಾಗಿದೆ. ಓಹೋ, ಆ ಸ್ಥಾವರಕನೇ ಇರ್ಬೇಕು. ರಥವನ್ನ ಶರ 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 ಅಂತ ತರ್ತಾ ಇದ್ದಾನೆ. ತಳಂಕು ತಕ್ಕ ಚಿಕ್ಕು ತಕ್ಕ ತಕ್ಕಡ ತಕ್ಕಡ ತುಂ ತತ್ತಿನ್ ತಕ್ಕ ತಿನ್ ತತ್ತಿನ್ ತಕ್ಕ ಚಿಂತ ತಿತ್ತ ತಕ್ಕ ತಿನ್ನತ ತಿತ್ತ ತಕ್ಕ ತಿನ್ನತ ತಿತ್ತ ತಕ್ಕ ತಿನ್ನ ತಕ್ಕ ತಿನ್ನ ತಕ್ಕ ತಿನ್ನ ತತ್ತಿನ್ ತಕ್ಕ ತಿನ್ ತತ್ತಿನ್ ತಕ್ಕ ತಿನ್ನತ ತಿತ್ತ ತಕ್ಕ ತಿನ್ನತ ತಿತ್ತೈ ತಕ್ಕ ತಿನ್ನತೈ ತಿತ್ತ ತಕ್ಕ ತಿನ್ನ ತರಕಡ ತಿನ್ನ ತತ್ತಿನ್ ತಕ್ಕ ತಿನ್ನ ತತ್ತಿನ್ ತಕ್ಕ ತಿನ್ನತ ತ ತಿತ್ತ ತಕ್ಕ ತಿನ್ನತ ತಕ್ಕ ತಿನ್ನ ತಿತ್ತ ತಕ್ಕ ತಿನ್ನತೈ ತಕದಿನ ತಿತ್ತ ತಕದಿನ ತದ್ದಿನ ತಕದಿನ ತದ್ದಿನ ತಕದಿನ ತಾ ಕೈ ತಿತ್ತ ತಕದಿನ ತಾ ತಕದಿನ ತಿತ್ತ ತಕದಿನ ಕೈ ತಕದಿನ ತಿತ್ತ ತಕದಿನ ತದ್ದಿನ 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 ತಕದಿನ ದಿನ ತಕದಿನ ದಿನ ತದ್ದಿನ 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 ತಕದಿನ ದಿನ ತಕದಿನ ದಿನ ತದ್ದಿನ 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 ತಿತ್ತ ಕೃತಕ ತರಕಡದುಂ ತಿತ್ತ ಕೃತಕ ತರಕಡದುಂ ತಿತ್ತ ಕೃತಕ ತರಕಡದುಂ ತಾಂ ತಾಂ ತದ್ದಿನ್ ತದ್ದಿನ್ ತದ್ದಿನ್ನ ತದ್ದಿನ್ನ ದಿತ್ತ ತಕ್ಕೃತಕ ತರಕಡದುಂ ದಿತ್ತ ತಕ್ಕೃತಕ ತರಕಡದುಂ ದಿತ್ತ ತಕ್ಕೃತಕ ತರಕಡದುಂ ತೈ ತೈ ತದ್ದಿನ್ ತದ್ದಿನ್ ತದ್ದಿನ್ನ ತದ್ದಿನ್ನ ದಿತ್ತ ತಕ್ಕತಿ ಕುಕ್ಕೃತಕ ತರಕಡದುಂ ದಿತ್ತ ತಕ್ಕತಿ ಕುಕ್ಕೃತಕ ತರಕಡದುಂ ದಿತ್ತ ತಕ್ಕತಿ ಕುಕ್ಕೃತಕ ತರಕಡದುಂ ತಾಂ ಎಲ್ಲೋ ಮಗನೇ ಸ್ಥಾವರಕ, ಬಂದೇನೋ? ಬಂದೆ ಸ್ವಾಮಿ, ಬಂದೆ ಬಂದೆ ಬಂದೆ. ರಥ ಬಂತು ತಾನೆ? ಬಂತು ಸ್ವಾಮಿ, ರಥ ಬಂತು. ಕುದುರೆಗಳು ಬಂದ್ವೇನೋ? ಕುದುರೆಗಳು ಬಂತು ಸ್ವಾಮಿ. ಹಾ, ಅದರೊಳಗೆ ನೀನು ಬಂದ್ಯೋ? ನಾನು ಬಂದೆ ಸ್ವಾಮಿ. ಸರಿ, ಹಾಗಾದ್ರೆ ಆ ರಥನ ಒಳಗಡೆ ಬಿಡು. ಯಾವ ದಾರಿಯಿಂದ ಬೇಟ್ಲಿ ಸ್ವಾಮಿ? ಈ ಗೋಡೆ ಮೇಲೆ ಬಿಡು. ಅಯ್ಯೋ, ಹಾಗೆ ಮಾಡಿದ್ರೆ ಕುದುರೆಗಳು ಸಾಯ್ತ್ವೆ, ನಾನು ಸಾಯ್ತೇನ್ ಬುದ್ಧಿ. ಎಲ್ಲೋ, ನಾನು ರಾಜನ ಭಾಮೈದ. ಕುದುರೆ ಶತ್ರೆ ಹೊಸದನ್ ತಗೋತೀನಿ, ನೀನ್ ಶತ್ರೆ ಮತ್ತೊಬ್ಬನ್ ಕರೆಸ್ತೀನಿ. ಅದೇನೋ ಸರಿ ಬುದ್ಧಿ, ದೊಡ್ಡವರಾದ ತಮಗೆ ಅಸಾಧ್ಯ ಯಾವ್ದು ಹೇಳ್ರಪ್ಪ. ಆದ್ರ ಆತ್ಮೀಯನಾಗಿ ತಮ್ಮ ಬಳಿ ಇರೋ ಅದೃಷ್ಟ ತಪ್ಪು ಹೋಗ್ತದೆ ನೋಡ್ರಲ್ಲ. ಸರಿ ಸರಿ, ನಿನಗೆ ಹೇಗೆ ಬೇಕೋ ಹಾಗೆ ಮಾಡು. ಸ್ವಾಮಿ, ಇದೋ ರಥ, ದಯವಿಟ್ಟು ರಥ ಕೂಡ್ರಲ್ಲ. ಬನ್ರಿ ಬನ್ರಿ. ಅಯ್ಯೋ ಶಕ್ತಿ, ಗಾಡಿಯೊಳಗೆ ಕಳ್ಳನು ರಾಕ್ಷಸಿನೋ ಸೇರ್ಕೊಂಡಿದ್ದಾಳೆ. ರಾಕ್ಷಸಿ ಆದ್ರೆ ನನ್ನ ತಿನ್ಬಿಡ್ತಾಳೆ, ನನ್ನ ತಿನ್ಬಿಡ್ತಾಳೆ. ಬಡ 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 ಬಡ. ಈ ಬಂಡಿನ್ಯಾಗ ರಾಕ್ಷಸಿ ಹೇಗೆ ಬಂದಾಳು? ನಾನು ಒಮ್ಮೆ ನೋಡ್ವಾ. ಓಹೋ, ಈಕೆ ವಸಂತ ಸೇನೆ ಇಲ್ಲಿ ಯಾಕೆ ಬಂದದ್ದು? ಈಕೆ ಇಲ್ಲಿ ಬಂದದ್ದು ಹೆಣ್ಣು ಜಿಂಕೆ ಹುಲಿಯೊಂದರ ಬಳಿ ಬರುವಂತಾಯ್ತಲ್ಲ. ಅಮ್ಮ, ನೀವೇಕೆ ಈ ಗಾಡಿಲಿ ಕುಳಿತ್ರಮ್ಮ? ಇದು ಶಕಾರನ್ ಬಂಡಿ. ಮೋಸವಾಯ್ತು. ರಥ ನನ್ನದು ಅಂತ ಭಾವಿಸಿ ಇದರಲ್ಲಿ ಹತ್ತಿ ಬಿಟ್ಟೆ. ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸು. ಪ್ರಯತ್ನಿಸ್ತೀನಿ ತಾಯೆ, ಪ್ರಯತ್ನಿಸ್ತೀನಿ. ಸ್ವಮರ, ನೀವ್ ಹೇಳಿದ್ದು ಖರೇನ್ರಿ. ಇದರಲ್ಲಿ ಬೋಲು ದೊಡ್ಡ ರಾಕ್ಷಸ ಇದ್ದಾಳ್ರಿ. ಹ, ಹೌದೇ? ರಾಕ್ಷಸಿಯೇ ಆದ್ರೆ ನಿನ್ನೇಕೆ ತಿನ್ಲಿಲ್ಲ? ಏಯ್,
ನೀನು ಸುಳ್ಳು ಹೇಳ್ತಿರ್ವೆ. ಒಳಗೆ ಯಾರಿದ್ದಾರೆ ಬಗಳು. ವಸಂತ ಸೇನೆ. ಹಾ, ವಸಂತ ಸೇನೆ. ವಸಂತ ಸೇನೆ, ಹಿಂದೆ ನಾನು ನಿನ್ನ ಬಗ್ಗೆ ತಪ್ಪಾಗಿ ನಡ್ಕೊಂಡದಕ್ಕೆ ನನ್ನ ಕ್ಷಮೆ ಇರಲಿ. ದಾಸನಾದ ನನ್ನನ್ನು ಅನುಗ್ರಹ ಮಾಡು. ಇಗೋ ನಿನ್ನ ಕಾಲಿಗೆ ಬಿದ್ದೆ. ಉದ್ದ ಕಣ್ಣಿನವಳೇ, ನಾನಿನ್ನ ಕಾಲುಗಳಿಗೆ ಅಡ್ಡ ಬೀಳುತ್ತೇನೆ. ಓ ಉದ್ದ ಕಣ್ಣಿನವಳೇ, ನಾನಿನ್ನ ಕಾಲುಗಳಿಗೆ ಅಡ್ಡ ಬೀಳುತ್ತೇನೆ. ಓ ಶುದ್ಧ ಹಲ್ಲಿನವಳೇ, ಓ ಶುದ್ಧ ಹಲ್ಲಿನವಳೆ, ಕಾಲ ಹತ್ತು ಉಗುರಲ್ಲಿ ಕೈ ಜೋಡಿಸುತ್ತೇನೆ. ಓ ಶುದ್ಧ ಹಲ್ಲಿನವಳೆ, ಕಾಲಗತ್ತು ಉಗುರಲ್ಲಿ ಕೈ ಜೋಡಿಸುತ್ತೇನೆ. ಓ ಉದ್ದ ಕಣ್ಣಿನವಳೇ. ಚಂದಮಯ್ಯವಳೇ, ಕಾಮಪೀಡಿತನಾಗಿ ನಾನು ಮಾಡಿದ ಆ ತಪ್ಪುಗಳನ್ನೆಲ್ಲ ಹುಡಿಯಲ್ಲಿ ಹಾಕಿಕೋ. ಓ ಚಂದಮಯ್ಯವಳೇ, ಕಾಮಪೀಡಿತನಾಗಿ ನಾನು ಮಾಡಿದ ಆ ತಪ್ಪುಗಳನ್ನೆಲ್ಲ ಹುಡಿಯಲ್ಲಿ ಹಾಕಿಕೋ. ನಾನೀಗ ನಿನ್ನ ಚರಣದಾಶ, ನಾನೀಗ ನಿನ್ನ ಚರಣದಾಶ. ಛೀ, ತೊಲಗು ನೀಚ. ಹೊಲಸು ಮಾತಾಡ್ತೀಯ. ತೊಲಗು. ಛೀ, ತೊಲಗು. ಅವ್ವಂದಿರು ತಾಯಂದಿರು ಮುದ್ದಿಸಿದ ಈತಲೇ, ಅವ್ವಂದಿರು ತಾಯಂದಿರು ಬುದ್ಧಿಸಿದ ಈತಲೇ, ದೇವದೇವತೆಗಳಿಗೂ ಬಗ್ಗಿಸದಾತಲೇ, ದೇವದೇವತೆಗಳಿಗೂ ಬಗ್ಗಿಸದ ಈತಲೇ. ಅಂತಹ ತಲೆಯನ್ನು ನೀನು ಕಾಲಿಂದ ತುಳಿದೆ, ಅಂತಹ ಈ ತಲೆಯನ್ನು ನೀನು ಕಾಲಿಂದ ತುಳಿದೆ. ಕಾಡಿನಲ್ಲಿ ನರಿ ಹೆಣದ ಮೈಯ ತುಳಿಯುವಂತೆ, ಕಾಡಿನಲ್ಲಿ ನರಿ ಹೆಣದ
ಸ್ಥಾವರಕ, ದೇವರಿಗೂ ನಮಸ್ಕಾರ ಮಾಡದ ನಾನು ಇವಳಿಗೆ ನಮಸ್ಕರಿಸಿದರೆ ಹೀಗೆ ಒದೆಯುತ್ತಾಳಲ್ಲ. ಅಂದ ಹಾಗೆ ಇವಳು ನಿನಗೆ ಎಲ್ಲಿ ಸಿಕ್ಕಳು? ಬುದ್ಧಿಯವರ, ನಾನು ಇತ್ತ ಕಡೆ ಬರ್ತಿದ್ನಲ್ಲ, ಶಾರದತ್ತನ ಮನೆ ಬಾಗಿಲಲ್ಲಿ ಆ ರಥ ನಿಲ್ಲಿಸ್ಬೇಕಾಗಿ ಬಂತಲ್ಲ, ಅಲ್ಲಿ ಅವ್ರದೇ ರಥ ಅಂತ ಭಾವಿಸಿ ಈಕೆ ನಮ್ ರಥ ಹತ್ತಿರ್ಬೋದು ನೋಡ್ರ. ಓಹೋ, ಹಾಗೋ. ನನಗಾಗಿ ಇವಳು ಬಂದವಳಲ್ಲ. ಏ ತತ್ತೆ, ಬಂಡಿ ಬಿಟ್ಟು ಇಳಿ ಮೊದಲು. ಏ ಸ್ಥಾವರಕ, ಬಾಯಿಲಿ, ಇವಳನ್ನ ಕೊಲ್ಲು. ಓ ರಾಮ ರಾಮ ರಾಮ, ಸ್ವಾಮಿ ಇದೊಂದು ನನ್ನಿಂದ ಆಗಲ್ಲ ಕಣ್ರಪ್ಪ, ಇದೊಂದು ನನ್ನಿಂದ ಆಗಲ್ರಪ್ಪ. ನಾನು ನಿನ್ನ ಯಜಮಾನ, ನಾನು ಹೇಳಿದ ಕೆಲಸ ಮಾಡಬೇಕು. ಸ್ವಾಮಿ, ನೀವು ಈ ನನ್ನ ದೇಹಕ್ಕೆ ಮಾತ್ರ ಯಜಮಾನರು, ನನ್ನ ಪುಣ್ಯ ಪಾಪಕ್ಕೆಲ್ಲ ಅಲ್ಲ ಬುದ್ಧಿಯವರ. ಓಹೋ, ಈ ಸ್ಥಾವರಕ ನನ್ನ ಮಾತು ಕೇಳ್ತಾ ಇಲ್ಲ. ಇವನನ್ನ ಹೇಗಾದರೂ ದೂರ ಕಳಿಸಿ ನಾನೇ ಈ ಕೆಲಸ ಮಾಡಬೇಕು. ಸ್ಥಾವರಕ, ನೀನು ಬಹಳ ದೂರ ಗಾಡಿ ಓಡಿಸಿಕೊಂಡು ಬಂದಿದ್ದೀಯಾ. ಸ್ವಲ್ಪ ಕಾಲ ವಿಶ್ರಾಂತಿ ತೆಗೆದುಕೋ ಹೋಗು. ಅಯ್ಯ ಸ್ಥಾವರಕ, ನನ್ನನ್ನು ಒಬ್ಬಳೆ ಬಿಟ್ಟು ಹೋಗಬೇಡ, ನನ್ನನ್ನು ಒಬ್ಬಳೆ ಬಿಟ್ಟು ಹೋಗಬೇಡ. ಅಯ್ಯೋ, ಎಲೆ ಹುಡುಗಿ, ಹೊನ್ನು ಕೊಡ್ತೇನೆ, ಪ್ರೀತಿ ಮಾಡ್ತೇನೆ, ನಿನ್ನ ಕಾಲಿಗೆ ಬೀಳ್ತೇನೆ. ಕೊಡ್ತೀನಿ ಚಿನ್ನ, ಕೊಡ್ತೀನಿ ಚಿನ್ನ, ಕೊಡ್ತೀನಿ ಚಿನ್ನ, ಆಡ್ತೀನಿಲಲ್ಲೇ ಮಾತನ್ನ. ಕೊಡ್ತೀನಿ ಚಿನ್ನ, ಆಡ್ತೀನಿಲಲ್ಲೇ ಮಾತನ್ನ. ಮುಂಡಾಶು ಬಿಗಿದ ಈ ನನ್ನ ತಲೆಯನ್ನು ಇಟ್ಟೆನೆ ನಿನ್ನ ಕಾಲ ಬಳಿ. ಮುಂಡಾಶು ಬಿಗಿದ ಈ ನನ್ನ ತಲೆಯನ್ನ ಇಟ್ಟೆನೆ ನಿನ್ನ ಕಾಲ ಬಳಿ. ಕೊಡ್ತೀನಿ ಚಿನ್ನ, ಕೊಡ್ತೀನಿ ಚಿನ್ನ, ಆಡ್ತೇನೆಲಲ್ಲೇ ಮಾತನ್ನ. ಆದರೂ ಓ ಬಿಳಿ ಚೊಕ್ಕಣದ ಹಲ್ಲಿನವಳೆ, ಓ ಬಿಳಿ ಚೊಕ್ಕಣದ ಹಲ್ಲಿನವಳೆ, ಏಕೆ ಬಯಸುತ್ತಿಲ್ಲ ಈ ನಮ್ರದಾಶನನು, ಏಕೆ ಬಯಸುತ್ತಿಲ್ಲ ಈ ನಮ್ರದಾಶನನು. ಓಲೈಸುವುದು ಕಷ್ಟ, ಓಲೈಸುವುದು ಕಷ್ಟ ಈ ಮನುಷ್ಯರನು, ಓಲೈಸುವುದು ಕಷ್ಟ ಈ ಮನುಷ್ಯರನು. ಕೊಡ್ತೀನಿ ಚಿನ್ನ, ಕೊಡ್ತೀನಿ ಚಿನ್ನ, ಆಡ್ತೇನೆಲಲ್ಲೇ ಮಾತನ್ನ. ಕೊಡ್ತೀನಿ ಚಿನ್ನ, ಆಡ್ತೇನೆಲಲ್ಲೇ ಮಾತನ್ನ, ಆಡ್ತೇನೆಲಲ್ಲೇ ಮಾತನ್ನ, ಆಡ್ತೇನೆಲಲ್ಲೇ ಮಾತನ್ನ. ನನ್ನನ್ನು ಒಪ್ಪಿಕೋ. ಇಷ್ಟು ಬೇಡಿದರೂ ನನ್ನ ಜೊತೆ ಮಾತಾಡ್ತಾನೆ ಇಲ್ವಲ್ಲ, ಯಾಕೆ? ಛೀ ನೀಚ, ಹೊನ್ನಿನ ಆಸೆ ಹುಟ್ಟಿಸಿ ಮೋಸ ಮಾಡೋದಕ್ಕೆ ನೋಡ್ತೀಯಾ? ಇದುವರೆವಿಗೂ ಸಿಹಿ ಮಾವಿನ ಹಣ್ಣು ಸೇವಿಸಿ ಈಗ ಮುಳ್ಳು ಮುತ್ತುಗದ ಬಳಿ ಬಂದೇನಾ? ಎಲೆ ತತ್ತೆ, ಆ ದರಿದ್ರ ಚಾರುದತ್ತ ಸಿಹಿ ಮಾವು, ನಾನು ಮುಳ್ಳು ಮುತ್ತುಗವೇ? ಇನ್ನೂ ಅವನನ್ನೇ ಹಂಬಲಿಸುತ್ತೀಯಾ? ಹೌದು ಹೌದು ಹೌದು, ನಾನು ಚಾರುದತ್ತನನ್ನೇ ಪ್ರೀತಿಸುತ್ತೇನೆ, ಅವನನ್ನೇ ಹಂಬಲಿಸುತ್ತೇನೆ. ಚಾರುದತ್ತ, ಚಾರುದತ್ತ, ಎಲ್ಲಿರುವೆ ಚಾರುದತ್ತ? ಬೇಗ ಬಾ, ಬೇಗ ಬಾ. ಎಲ್ಲ ಇನ್ನು ಅವನ ಹೆಸರನ್ನೇ ಜಪಿಸ್ತೀಯ? ಮಾಡ್ತೀನಿರು,
ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ವಸಂತ ಸೇನೆಯನ್ನ ಮುಗಿಸಿದ್ದಾಯಿತು. ಆದರೆ ಈ ಸ್ಥಾವರಕನನ್ನ ಏನು ಮಾಡೋದು? ಅವನನ್ನು ನಾನು ಉಪ್ಪರಿಗೆಯಲ್ಲಿ ಕೂಡಿ ಹಾಕಿ ಈ ವಸಂತ ಸೇನೆಯ ಹತ್ಯೆಯನ್ನು ಚಾರುದತ್ತನ ತಲೆಗೆ ಕಟ್ಟುತ್ತೇನೆ. ಈ ಕೊಲೆಯನ್ನ ಆ ಚಾರುದತ್ತನೇ ಮಾಡಿದ್ದಾನೆ ಎಂದು ಸುದ್ದಿ ಹಬ್ಬಿಸುತ್ತೇನೆ. ವಸಂತ ಸೇನೆಯ ಹಂತಕ ಚಾರುದತ್ತ, ಚಾರುದತ್ತನೇ ವಸಂತ ಸೇನೆಯ ಹಂತಕ. ನ್ಯಾಯಾಧೀಶರೇ, ನಾನು ಬಂದಿಹೆನು ಆರೋಪವ ತಂದು. ನಗರದ ಸುಂದರಿ ವಸಂತ ಸೇನೆಯ ಹತ್ಯೆ ಆಗಿದೆ ಎಂದು. ನ್ಯಾಯಾಧೀಶ, ನಾನು ಬಂದಿಹೆನು ಆರೋಪವ ತಂದು. ನಗರದ ಸುಂದರಿ ವಸಂತ ಸೇನೆಯ ಹತ್ಯೆ ಆಗಿದೆ ಎಂದು. ಧೂರ್ತವರ್ತಕ ಚಾರುದತ್ತನು ಹಣದ ಆಶೆಗೆ ಸಿಲುಕಿ ತನ್ನ ಕೈಯಾರೆ ದಮನ ಮಾಡಿದ ಎನ್ನ ಮನದನ್ನೆಯನ್ನು. ಧೂರ್ತವರ್ತಕ ಚಾರುದತ್ತನು ಹಣದ ಆಶೆಗೆ ಸಿಲುಕಿ ತನ್ನ ಕೈಯಾರೆ ದಮನ ಮಾಡಿದ ಎನ್ನ ಮನದನ್ನೆಯನ್ನು. ಇದು ನೋಡಿ ಆಧಾರಗಳು ಸಾಕ್ಷಿಯಾಗಿವೆ ಇಲ್ಲಿ. ದಂಡ ವಿಧಿಸಿರಿ, ಗಲ್ಲಿಗೇರಿಸಿ ದುಷ್ಟವರ್ತಕನನ್ನು. ಇದು ನೋಡಿ ಆಧಾರಗಳು ಸಾಕ್ಷಿಯಾಗಿವೆ ಇಲ್ಲಿ. ದಂಡ ವಿಧಿಸಿರಿ, ಗಲ್ಲಿಗೇರಿಸಿ ದುಷ್ಟವರ್ತಕನನ್ನು. ಚಾರುದತ್ತನಾದನದಾಗವು ಮೀರಿ ಸೀಮೆಗಳನ್ನು ಪ್ರೇರೇಪಿಸಿತು ಬಡತನದ ಉರಿಯು ಈ ನೀಚ ಕಾರ್ಯವನ್ನು. ಚಾರುದತ್ತನಾದನದಾಗವು ಮೀರಿ ಸೀಮೆಗಳನ್ನು ಪ್ರೇರೇಪಿಸಿತು ಬಡತನದ ಉರಿಯು ಈ ನೀಚ ಕಾರ್ಯವನ್ನು. ನೋಡಲಾರೆ ನಾ ಘೋರ ದೃಶ್ಯವ, ನ್ಯಾಯ ಬೇಕು ಇನ್ನು. ನನ್ನ ಪ್ರೀತಿಯು ಇಲ್ಲವಾಯಿತು, ಮುಂದೆ ನನಗೆ ದಿಕ್ಕೇನು? ಮುಂದಿರುವ ಸಾಕ್ಷ್ಯಾಧಾರಗಳನ್ನು ಅವಲಂಬಿಸಿ ಚಾರುದತ್ತನೇ ಅಪರಾಧಿ ಎಂದು ಘೋಷಿಸಲಾಗ್ತಾ ಇದೆ. ಈ ವಸಂತ ಸೇನೆಯ ಹತ್ಯೆಗಾಗಿ ಚಾರುದತ್ತನನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಿ ಗಲ್ಲಿಗೇರಿಸಿ ಗಲ್ಲಿಗೇರಿಸಿ.
ಫಲಿಸಿ ನನ್ನ ಛಲವ ಗೆಲ್ಲಿಸಿ ಎಲ್ಲ ವೈರಿಗಳನ್ನು ಮಟ್ಟ ಮಾಡಿದೆ. ಉಪಾಯವೆಲ್ಲ ಫಲಿಸಿ ನನ್ನ ಛಲವ ಗೆಲ್ಲಿಸಿ ಎಲ್ಲ ವೈರಿಗಳನ್ನು ಮಟ್ಟ ಮಾಡಿದೆ. ನಾನು ಬಯಸಿ ಬಂದ ಸುಂದರಾಂಗಿಯನ್ನು, ನಾನು ಬಯಸಿ ಬಂದ ಸುಂದರಾಂಗಿಯನ್ನು ಹೇಗೆ ನೀನು ಪಡೆದ ಕೊಂಬೆ ನಾನು ನೋಡುವೆ. ಉಪಾಯವೆಲ್ಲ ಫಲಿಸಿ ನನ್ನ ಛಲವ ಗೆಲ್ಲಿಸಿ ಎಲ್ಲ ವೈರಿಗಳನ್ನು ಮಟ್ಟ ಮಾಡಿದೆ. ದೇಶಕೋಶ ನನ್ನ ಮುಷ್ಟಿಯಲ್ಲಿ ಇಹುದು ದೇಶಕೋಶ ಹೇಗೆ ಬಳಸಿದೆ ನೋಡು ರಾಜನೀತಿಯ. ಉಪಾಯವೆಲ್ಲ ಫಲಿಸಿ ನನ್ನ ಛಲವ ಗೆಲ್ಲಿಸಿ ಎಲ್ಲ ವೈರಿಗಳನ್ನು ಮಟ್ಟ ಮಾಡಿದೆ. ಉಪಾಯವೆಲ್ಲ ಫಲಿಸಿ ನನ್ನ ಛಲವ ಗೆಲ್ಲಿಸಿ ಎಲ್ಲ ವೈರಿಗಳನ್ನು ಮಟ್ಟ ಮಾಡಿದೆ, ಮಟ್ಟ ಮಾಡಿದೆ, ಮಟ್ಟ ಮಾಡಿದೆ. ಚಾರುದತ್ತನ ಜೀವಕ್ಕೆ ಅಪಾಯವಾಗಿದೆ. ಬೇಗ ಹೋಗಿ ಅದನ್ನು ತಪ್ಪಿಸೋಣ. ನಡಿ. ಅಯ್ಯ, ಬೇಡಿ ಬೇಡಿ, ಆರ್ಯನನ್ನು ಗಲ್ಲಿಗೇರಿಸಬೇಡಿ. ಯಾರನ್ನು ಕೊಂದ ಎಂದು ಚಾರುದತ್ತನಿಗೆ ಶಿಕ್ಷೆಯಾಗಿದೆಯೋ ಆ ವಸಂತ ಸೇನೆ ಜೀವಂತವಾಗಿ ನಿಮ್ಮೆದುರು ಬಂದಿದ್ದೇನೆ. ಚಾರುದತ್ತನನ್ನು ಗಲ್ಲಿಗೇರಿಸಬೇಡಿ.
ಚಾರುದತ್ತನನ್ನು ಗಲ್ಲಿಗೇರಿಸಬೇಡಿ. ಇದು ನಾನೇ ವಸಂತ ಸೇನೆ ಬಂದಿದ್ದೇನೆ. ವಸಂತ ಸೇನೆ ಬಂದಿದ್ದಾಳೆ? ಹೌದಲ್ಲವೇ? ಎಲ್ಲಿಯೇ ಇದ್ದಾಳಲ್ಲ. ಹಾಗಿದ್ದರೆ ಚಾರುದತ್ತ ವಸಂತ ಸೇನೆಯನ್ನು ಹತ್ಯೆ ಮಾಡಿಲ್ಲ ಅಂತಾಯಿತು. ಇದೆಲ್ಲ ಈ ಶಕಾರನ ಕುತಂತ್ರವೆಂದು ಕಾಣುತ್ತದೆ. ಅವನನ್ನು ಬಂಧಿಸಿರಿ. ಅದೋ ಅದೋ ಶಕಾರನು ಓಡುತ್ತಿದ್ದಾನೆ. ಹಿಡೀರಿ ಹಿಡೀರಿ ಹೊಡೀರಿ ಹೊಡೀರಿ. ಶರಣು ಬಂದೆ ನಯ್ಯ ಇಂದು ಚಾರುದತ್ತದಿನ್ನಲಿ. ಶರಣು ಬಂದೆ ನಯ್ಯ ಇಂದು ಚಾರುದತ್ತದಿನ್ನಲಿ. ಸ್ವಾರ್ಥದಿಂದ ಪಚರಿಸಿದೆ ನಿಜ ಪ್ರೇಮಿಗಳ ಹೃದಯ. ಸ್ವಾರ್ಥದಿಂದ ಪಚರಿಸಿದೆ ನಿಜ ಪ್ರೇಮಿಗಳ ಹೃದಯ. ಬಲದಿಂದಲಿ ಗೆಲ್ಲಬಲ್ಲನೆ ಆ ಮೃದು ಮನವನು. ಬಲದಿಂದಲಿ ಗೆಲ್ಲಬಲ್ಲನೆ ಆ ಮೃದು ಮನವನು. ಅರಿತೆ ಸತ್ಯ ಈಗ ನಾನು ನಿಜ ಪ್ರೀತಿಯ ಕರೆಯಲು. ಅರಿತೆ ಸತ್ಯ ಈಗ ನಾನು ನಿಜ ಪ್ರೀತಿಯ ಕರೆಯಲು. ನಿಜ ಪ್ರೀತಿಯ ಕರೆಯಲು. ಮನಿಸಯ್ಯ ಎನ್ನಲು ಚಾರು ದತ್ತ. ಅಯ್ಯ, ನಾನು ಚಾರುದತ್ತ. ಶರಣಾಗತನಾಗಿ ಕಾಲ್ಗೆರಗಿದಾಗ ಕೊಲ್ಲುವುದು ತರವಲ್ಲ. ಈತನನ್ನು ಬಿಟ್ಟುಬಿಡಿ. ಕರುಣೆಯನ್ನು ತೋರಿ ಈತನನ್ನು ಬಿಟ್ಟುಬಿಡಿ. ಅಯ್ಯ ಚಾರುದತ್ತ, ನೀನು ಮಹಾನ್, ನೀನು ಮಹಾನ್. ಹಸನಾಗಿ ಹಾಲನ್ನು ಕೊಡುತ್ತಿರಲಿ ಹಸುಹಯನು. ತುಂಬಿರಲಿ ಸಸ್ಯ ಸಂಪದದಿಂದಲೇ. ತಕ್ಕ ಕಾಲಕ್ಕೆ ಮೋಡ ಸುರಿಸಲಿ ಮಳೆ. ಎಲ್ಲರಿಗೂ ಸುಖ ಉಣಿಸಿ ಗಾಳಿ ಬೀಸುತ್ತಿರಲಿ. ಇರಲಿ ಮನೆ ಮನೆಯಲ್ಲಿ ಸಂತಸದ ಚಿಲುಮೆ.
ಇರಲಿ ಬೆಲೆ ಬ್ರಾಹ್ಮಣರ ಸಜ್ಜನಿಕೆಗೆ ಬಗೆಗಳನ್ನು ತರಿದು ಸಿರಿವಂತರಾದರಸು ಧರ್ಮದಲ್ಲಿ ಪಾಲಿಸಲಿ ಭೂಮಿಯನ್ನು ಮಂಗಳ